ಪೊಲಿಟಿಕಲ್ ಕಾರ್ನರ್ ರಾಜ್ಯ ರಾಜಕಾರಣದಲ್ಲಿ ಏನು ನಡೀತಾ ಇದೆ ಅನ್ನೋದರ ಬಗ್ಗೆ ಒಂದು ವಿಶಿಷ್ಟವಾದಂಥ ಸುದ್ದಿಯೊಂದಿಗೆ ಪೊಲಿಟಿಕಲ್ ಕಾರ್ನರ್ನ ಶುರು ಮಾಡ್ತಾ ಇದ್ದೀವಿ. ರಾಜ್ಯ ರಾಜಕೀಯದಲ್ಲಿ ಈಗ RSS ವರ್ಸಸ್ ಖರ್ಗೆಯದ್ದೇ ವಾರ್ ಶುರುವಾಗ್ಬಿಟ್ಟಿದೆ. ಹೋಮ್ ಮಿನಿಸ್ಟರ್ ಆಗೋದಕ್ಕಿಂತ ಮುಂಚೆನೆ ಖರ್ಗೆ ಸಾಹೇಬರು RSS ವಿರುದ್ಧ ಪದೇ 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 ಹೇಳಿಕೆಗಳನ್ನ ಕೊಡ್ತಾನೆ ಬರ್ತಾ ಇದ್ರು. ಈಗ ಹೋಮ್ ಮಿನಿಸ್ಟರ್ ಬೇರೆ, ಎಂತ ಸಂದರ್ಭದಲ್ಲಿ RSS ನ ಬಿಡ್ತಾರ, ನೋಂದಣಿ ಮಾಡಿಸ್ಕೊಳ್ರಪ್ಪ ಅಂತ ಹೇಳಿ ಖರ್ಗೆ ಸಾಹೇಬರು ಹೇಳ್ತಾ ಇದ್ದಾರೆ. ನಾನೇನ್ ಬೇರೆ ಏನು ಕೇಳ್ತಾ ಇಲ್ವಲ್ಲ, ಅವ್ರದ್ದೊಂದು ಸಂಘ ಇದೆ, ಒಂದು ಪರಿವಾರ ಇದೆ, ಅದ್ರ ಬಗ್ಗೆ ಒಂದು ನೋಂದಣಿ ಮಾಡ್ಕೊಳ್ಳಿ, ಲೆಕ್ಕ ಕೊಡಿ ಅನ್ನೋ ನಿಟ್ಟಿನಲ್ಲಿ ಕೇಳ್ತಾ ಇದ್ದಾರೆ. RSS ವಿರುದ್ಧ ನಿತ್ಯ ಖರ್ಗೆ ಕೆಂಡ ಕಾರ್ತಾ ಇದ್ದಾರೆ. ನೋಂದಣಿಗೆ ಸಚಿವರು ಪಟ್ಟು ಹಿಡಿದಿದ್ದಾರೆ. ಸಂಘದ ಆಸ್ತಿ ಬಹಿರಂಗವಾಗ್ಲಿ, ದೇಣಿಗೆ ಮೂಲ ಬಯಲಾಗ್ಲಿ. ಎಲ್ಲಿಂದ ಬರುತ್ತೆ ಹಾಗಾದ್ರೆ ದೇಣಿಗೆ, ಸಂಘದ ಆಸ್ತಿ ಎಷ್ಟಿದೆ, ಎಲ್ಲದರ ಬಗ್ಗೆಯೂ ಕೂಡ ಜನರಿಗೆ ಗೊತ್ತಾಗ್ಬೇಕಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಖರ್ಗೆಗೆ ಸಿಟ್ಟು ಸಿಡುಕು ಸಿಕ್ಕಾಪಟ್ಟೆ ಇದೆ. ಗೃಹ ಸಚಿವರಾದ ಕ್ಷಣದಿಂದಲೂ ಕೂಡ RSS ಹಿಂದೆ ಬಿದ್ದಿದ್ದಾರೆ ಖರ್ಗೆ ಅವರು. ಒಂದ್ ನೆನಪಿದೆ, ಗೃಹ ಸಚಿವರಾಗಿ ಪೊಲೀಸ್ ಇಲಾಖೆ ಜೊತೆಗೆ ಪ್ರಪ್ರಥಮ ಬಾರಿಗೆ ಒಂದು ಮೀಟಿಂಗ್ ಮಾಡ್ತಾರೆ ಖರ್ಗೆ ಅವರು, ಪ್ರಿಯಾಂಕ್ ಖರ್ಗೆ ಅವರು. ಆ ಸಂದರ್ಭದಲ್ಲಿನೇ ಅವ್ರು ಹೇಳ್ತಾರೆ, ಯಾವುದೇ ಸಂಘ ಸಂಸ್ಥೆ ಮುಲಾಜೆ ಇಟ್ಕೊಳ್ಬೇಡಿ ಅಂತ ಹೇಳಿ ಪೊಲೀಸ್ನವ್ರಿಗೆ ಹೇಳ್ತಾರೆ, ಅವರು ಸೂಚನೆ ಕೊಡ್ತಾರೆ. ಅಲ್ಲಿಂದ ಇದು ಆರಂಭ ಆಗೋದಕ್ಕೆ ಶುರುವಾಗುತ್ತೆ. ಗೃಹ ಸಚಿವರಾದ ಕ್ಷಣದಿಂದಲೂ RSS ಹಿಂದೆ ಬಿದ್ದಿದ್ದಾರೆ ಪ್ರಿಯಾಂಕ್ ಖರ್ಗೆ. RSS ಕಂಡ್ರೆ ಉರಿದು ಬೀಳ್ತಾ ಇರೋದು ಯಾಕೆ ಪ್ರಿಯಾಂಕ್ ಖರ್ಗೆ ಅವರು? ಇಷ್ಟೊಂದು ಕೋಪ ತಾಪ ಯಾಕೆ, ಇಷ್ಟೊಂದು ಸಿಟ್ಟು ಸಿಡುಕು ಯಾಕೆ? ಅಂಥದ್ದೇನ್ ಮಾಡಿದೆ RSS ಪ್ರಿಯಾಂಕ್ ಖರ್ಗೆ ಅವರಿಗೆ? ಎದ್ರು ಬಿದ್ರು ಹೋಮ್ ಮಿನಿಸ್ಟರ್ಗೆ ಸಂಘದ್ದೇ ಚಿಂತೆ ಯಾಕೆ? ಗೃಹ ಸಚಿವ ಖರ್ಗೆ ವಿರುದ್ಧ RSS ರೊಚ್ಚಿಗೆದ್ದು ಬಿಟ್ಟಿದೆ. ಈಗ ಟಾರ್ಗೆಟ್ ಮಾಡಿರೋ ಖರ್ಗೆಗೆ ಕಡ್ಡ ತೋಡೋದಕ್ಕೆ ಬಿಗ್ ಪ್ಲಾನ್ ಮಾಡ್ತಾ ಇದೆ RSS. ಪ್ರಿಯಾಂಕ್ ಖರ್ಗೆ ವಿರುದ್ಧ RSS ಹಾಕಿರೋ ಸ್ಕೆಚ್ ಎಂತದ್ದು ಹಾಗಾದ್ರೆ? ಪ್ರಿಯಾಂಕ್ ಖರ್ಗೆ ಅವರು ಹೋಮ್ ಮಿನಿಸ್ಟರ್ ಆಗೋದಕ್ಕಿಂತ ಮುಂಚೆಯಿಂದಲೂ ಕೂಡ RSS ವಿರುದ್ಧ ಮಾತನಾಡ್ತಾನೆ ಬರ್ತಾರೆ ಬಹಿರಂಗವಾಗಿ. ಕಲಬುರಗಿಯಲ್ಲಿ, ಯಾದಗಿರಿಯಲ್ಲಿ ಪಥಸಂಚಲನ ಮಾಡಬೇಕು ಅಂತ ಅಂದ್ಕೊಳ್ಳಂತ ಸಂದರ್ಭದಲ್ಲಿ ಅವಕಾಶವನ್ನ ಕೊಡೋದಿಲ್ಲ RSSನವರಿಗೆ. ಅಲ್ಲಿಂದ ಶುರುವಾಗುತ್ತೆ ಈ ಯುದ್ಧ. ಈಗ ಗೃಹ ಸಚಿವರಾದ ನಂತರವೂ ಕೂಡ ಅದೇ ಸಿಟ್ಟು ಸಿಡುಕು. ಇದೆಲ್ಲದರ ನಡುವೆ ಪ್ರಿಯಾಂಕ್ ಖರ್ಗೆ ವಿರುದ್ಧ RSS ಹಾಕಿರೋ ಸ್ಕೆಚ್ ಅಂತದ್ದು ಗ್ಯಾರಂಟಿ ನ್ಯೂಸ್ನ ಪೊಲಿಟಿಕಲ್ ಕಾರ್ನರ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಇದು. ಸೊ ಆ ನಿಟ್ಟಿನಲ್ಲಿ ನಿಮಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಪ್ರತಿಯೊಂದು ಚರ್ಚ್ ಇರ್ಬೋದು, ಮಸೀದಿ ಇರ್ಬೋದು, ದೇವಸ್ಥಾನ ಇರ್ಬೋದು, ವ್ಯಕ್ತಿ ಇರ್ಬೋದು, ಕಾರ್ಮಿಕ ಇರ್ಬೋದು, ಸಣ್ಣ ಪುಟ್ಟ ಅಂಗಡಿ ಇರ್ಬೋದು, ಸಣ್ಣ ಪುಟ್ಟ ವ್ಯಾಪಾರಿಗಳಿರ್ಬೋದು, ಎಲ್ಲರೂ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಕಾನೂನು ಪಾಲನೆ ಮಾಡ್ತಾರೆ. ಇವ್ರು ಮಾಡೋದಿಲ್ಲ. ಏನಾದ್ರೂ ಕೇಳಿದ್ರೆ ನೀವು ಧರ್ಮದ ಹೆಸರು ತರ್ತೀರಾ? ಧರ್ಮಕ್ಕೆ ಇದಕ್ಕೇನ್ರಿ ಸಂಬಂಧ? ಎಲ್ಲ ನಾನು ಹೇಳಿದೀನ ನೀವು ಧರ್ಮ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ? ಎಲ್ಲಿ ತೋರಿಸ್ಬಿಡಿ. ಇಲ್ಲೆಲ್ಲಿ ಈ ನನ್ನ ಪತ್ರದಲ್ಲಿ ಹಿಂದೂ ಅಂತ ಎಲ್ಲಾದ್ರೂ ಒಂದು ಶಬ್ದ ಬಂದಿದ್ಯಾ, ಪದ ಬಂದಿದ್ಯಾ, ಧರ್ಮ ಅಂತ ಬಂದಿದ್ಯಾ? ಒಂದು ತೋರಿಸ್ಬಿಡಿ ನನಗೆ. ಮೋಹನ್ ಭಾಗವತ್ ಸ್ಟೇಟ್ಮೆಂಟ್ ಅವ್ರೇನ್ ಹೇಳ್ತಾರೆ, ನಮ್ಗೆ ಏನು ಅವಶ್ಯಕತೆ ಇಲ್ಲ ರಿಜಿಸ್ಟ್ರೇಷನ್. ಧರ್ಮಕ್ಕೆ ಯಾರು ರಿಜಿಸ್ಟ್ರೇಷನ್ ಕೇಳ್ತಾ ಇಲ್ಲ. ಯಾವುದೇ ಧರ್ಮ ಇರ್ಬೋದು, ಬೌದ್ಧ ಧರ್ಮ ಇರ್ಬೋದು, ಜೈನ್ ಧರ್ಮ ಇರ್ಬೋದು, ಬೇರೆ ಯಾವುದೇ ಧರ್ಮ ಇರ್ಬೋದು, ಯಾರು ರಿಜಿಸ್ಟ್ರೇಷನ್ ಧರ್ಮಕ್ಕೆ ಕೇಳ್ತಾ ಇಲ್ಲ. ನಿಮ್ ಸಂಘಟನೆ ಕೇಳ್ತಾ ಇದೀವಿ. ಉಡಾಫೆ ಉತ್ತರ ಕೊಡೋದಲ್ಲ. ಯಾವ ಪೇಪರ್ ಇದೆ ತೋರಿಸ್ಬಿಡ್ಲಿ ನನಗೆ. ಬ್ಲಾಂಕೆಟ್ ಇಮ್ಯುನಿಟಿ ಕೊಟ್ಟಿದಾರ ಇನ್ಕಮ್ ಟ್ಯಾಕ್ಸ್ ಅಪೆಲೇಟ್ ಟ್ರಿಬ್ಯುನಲ್ ಅವರು? IT ದವರು ಕೊಟ್ಟಿದಾರೇನ್ರಿ ಬ್ಲಾಂಕೆಟ್ ಇಮ್ಯುನಿಟಿ ನಿಮ್ಗೆ ಕಟ್ಬಾರ್ದು ಅಂತ? ಕೊಟ್ಟಿದ್ರು ಯಾವ ಅಡಿನಲ್ಲಿ ಕೊಟ್ಟಿದ್ದಾರೆ ಕೊಡಿ, ನಮ್ಗೆ ಪರಿಶೀಲನೆ ಮಾಡ್ತೀವಿ ನಾವು. ನೋಡಿ, ದಿಸ್ ಈಸ್ ಬಿಕಮಿಂಗ್ ಮಾಕ್ರಿ ಆಫ್ ದ ಕಾನ್ಸ್ಟಿಟ್ಯೂಷನ್, ಮಾಕ್ರಿ ಆಫ್ ದ ಲಾ. ಆದ್ರಿಂದ ನನ್ನ ಪತ್ರ ಬಹಳ ಸ್ಪೆಸಿಫಿಕ್ ಆಗಿದೆ. ಇವರೇನು 100 ವರ್ಷ